ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಸ್ತೆ ಟು ಯು ಆಲ್. ಇವತ್ತು ನಿಮಗೊಂದು ಕಥೆ ಹೇಳ್ತೀನಿ. ನಾನು ಪ್ರೀ ಯೂನಿವರ್ಸಿಟಿನಲ್ಲಿರಬೇಕಾದ್ರೆ ಇಂಗ್ಲೀಷ್ನಲ್ಲಿ ಡೀಟೇಲ್ ಸ್ಟಡೀಸ್ ಒಂದಿತ್ತು, ನಾನ್ ಡೀಟೇಲ್ ಅಂತ ಒಂದಿತ್ತು. ನಾನ್ ಡೀಟೇಲಲ್ಲಿ ಒಂದು ಕತೆ. ದಿ ಕಿಂಗ್ ಆಫ್ ದಿ ಗೋಲ್ಡನ್ ರಿವರ್ ಅಂತ. ಯಾರನ್ನೇ ಓದಿದ್ದೀರಾ? ಓಲ್ಡ್ ಇಂಗ್ಲೀಷ್ ಇದು. ಒಂದು ಹಿಮಾಲಯಸ್ ಥರ ಎಲ್ಲ ಹಿಮದಿಂದ ಕೂಡಿರುವಂಥದ್ದು ಪರ್ವತ ಶ್ರೇಣಿಗಳು ಅಂಥ ಒಂದು ಜಾಗ. ಅಲ್ಲಿ ಒಂದು ಕಣಿವೆ, ವ್ಯಾಲಿ ಇನ್ ದಿ amidst the mountains. A valley is supposed to be the most fertile land in that country. ಆ ದೇಶದಲ್ಲಿ. ನಾನು ಭಾರತೀಯ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಆ ಹೆಸರುಗಳು ಅದು ಇದೆಲ್ಲ ಮರೆತುಬಿಟ್ಟಿದ್ದೀನಿ. ಸೊ ಅಲ್ಲಿ ಒಂದು ಚಿಕ್ಕ ಫ್ಯಾಮಿಲಿ, ಅವ್ರದ್ದು ಓನಿ ವ್ಯಾಲಿ, ಫುಲ್ ವ್ಯಾಲಿ ಅವ್ರದ್ದು. ಅಲ್ಲಿ ಭಾಳ ಅಂದರೆ ಎಲ್ಲೂ ಬೆಳೆ ಇಲ್ಲದೆ ಇದ್ದಾಗ, ಫ್ಯಾಮಿನ್ ಬಂದಾಗ, ಕ್ಷಾಮ ಬಂದಾಗ ಅಲ್ಲಿ ಬೇಕಾದಷ್ಟು ಫುಡ್ ಬರುತ್ತೆ. ಯಾಕಂದರೆ ಅದು ಎಕ್ಸ್ಟ್ರೀಮ್ಲಿ ಫರ್ಟೈಲ್ ಲ್ಯಾಂಡ್. ಆಮೇಲೆ ನೀರಿನ ಹೊಳೆ ಹರಿತಾ ಇರ್ತವೆ ಯಾವಾಗಲೂ. ಬೆಟ್ಟಗಳಿಂದ ಬರೋ ಅಲ್ಲಿ ಸ್ನೋ ಫಾಲ್ ಆಗ್ತಾ ಇರುತ್ತೆ. ಇಲ್ಲಿ ಗ್ಲೇಷಿಯರಿಂದ ಗಂಗಾ ಬಂದಂಗೆ ಬರ್ತಾ ಇರುತ್ತೆ, ಗಂಗಾ ನೀರು ಥರ. ಯಾವುದಕ್ಕೂ ಅಭಾವ ಇಲ್ಲ. ಆಮೇಲೆ ಅದು ಬರ್ತಾನೂ ಒಳ್ಳೊಳ್ಳೆ ಸಾರವನ್ನು ತೊಗೊಂಡು ಬರ್ತಾ ಇರ್ತೀವಿ. ಎಲ್ಲ ಮರಗಿಡಗಳ ಕೆಳಗಡೆಯಿಂದ ಆ ಕೊಳೆತ ಎಲೆಗಿದ್ದು ಇದೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಫರ್ಟೈಲ್ ಲ್ಯಾಂಡು. ಅಲ್ಲಿ ಒಬ್ಬ ಮನೆ, ಅದರಲ್ಲಿ ಒಬ್ಬ ಮಹಿಳೆ ವಯಸ್ಸಾದವಳು, ಅವಳಿಗೆ ಇಬ್ಬರು ಮಕ್ಕಳು, ಅವ್ರ ಗಂಡ ಎಲ್ಲರೂ ಸೇರಿಕೊಂಡು ಕೃಷಿ ಮಾಡೋದು. ಕೃಷಿ ಮಾಡಿಬಿಟ್ಟು ಯಾರಿಗೆ ಎಲ್ಲಿ ಆಹಾರ ಇಲ್ದಿದ್ರೂ ಅವ್ರು ಇಲ್ಲಿ ಬಂದು ಊಟ ತಿಂಡಿ ಮಾಡ್ಬೋದು, ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು. ಆ ಥರದ್ದು ಒಂದು ವ್ಯವಸ್ಥೆ ಮಾಡಿದ್ರು ಅವರು. ಆವಾಗವಾಗ ಬೇಸಿಗೆಯಲ್ಲಿ ಎಲ್ಲೂ ನೀರಿರಲ್ಲ. ಆಗ ಜನರೆಲ್ಲ ಬಂದು ಇವರು ಮನೆ ಅಕ್ಕಪಕ್ಕದಲ್ಲೆಲ್ಲ ಚಿಕ್ಕ ಚಿಕ್ಕ ಗುಡಿಸಲು ಥರ ಹಾಕ್ಕೊಂಡು, ಎಲ್ಲೂ ಆಹಾರ ಇಲ್ಲದಿದ್ದರೆ ಅವ್ರ ಮನೇಲಿರುತ್ತೆ. ಅಷ್ಟೊಂದು ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಗ್ರೋ ಮಾಡೋದು ಅವರು. ಇರೋರು ಇಬ್ಬರು ಜನ ಮಕ್ಕಳು, ಅಪ್ಪ ಅಮ್ಮ, ಅಷ್ಟು. ಆಮೇಲೆ ಅವಳಿಗೆ ಈ ಪುಣ್ಯಕರ್ಮಗಳಿಂದ ಮತ್ತು ಎಲ್ಲರೂ ದುಃಖದಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಮಹಾಲಕ್ಷ್ಮಿದು ಒಲವು ಇತ್ತು ಅವಳಿಗೆ. ಶಿ ವಾಸ್ ಬ್ಲೆಸ್ಡ್ ಬೈ ಡಿವೈನ್ ಮದರ್ ಆ್ಯಂಡ್ ಬೀಯಿಂಗ್ ಪ್ಲೀಸ್ಡ್ ವಿತ್ ಹರ್ ದಿಸ್ ಒನ್. ಪ್ರತಿ ದಿವಸ ಅನ್ನಕೂಟ ಥರ ಎಲ್ಲ ನಡೀತಾ ಇರುತ್ತೆ. ಯಾರು ಬೇಕಾದ್ರೂ ಏನು ಯಾವಾಗ ಬಂದ್ರೂ ಅವ್ರಿಗೆ ಆಹಾರ ಇದೆ. ಆಮೇಲೆ ಅದೆಲ್ಲ ದೇವಿಗೆ, ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿಬಿಟ್ಟು ಅದನ್ನೆಲ್ಲ ಕಳಿಸ್ಕೊಡೋದು. ಸೊ ಭಾಳ ವರ್ಷ, ಸುಮಾರು 25 ವರ್ಷ ಆಗೋಗುತ್ತೆ ಈ ಥರ ಮಾಡ್ತಾ. ಅವಳು ಇಬ್ಬರು ಮಕ್ಕಳು. ಆಮೇಲೆ ಅವ್ರಿಗೂ ಮದುವೆ ಆಗುತ್ತೆ, ಅವ್ರಿಗೂ ಮಕ್ಕಳಾಗತ್ತೆ. ಆಮೇಲೆ ಒಬ್ಬರು ದೂರದಲ್ಲಿ ಇನ್ನೊಂದು ಜಾಗ ಹುಡ್ಕೊಂಡು ಅಲ್ಲಿಗೆ ಹೊರಟೋಗ್ತಾರೆ. ಒಬ್ಬ ಮಗ ಮತ್ತು ಅವರು 3 ಮಕ್ಕಳಿರ್ತಾರೆ. ಆ ತಾಯಿಗೆ ಮಹಾಲಕ್ಷ್ಮಿ ಒಲಿದು ಒಂದು
ಗೋಲ್ಡನ್ದು ಮಗ್ಗು. ಒಂದು ದಿವಸ ಕನಸಲ್ಲಿ ಜಗನ್ಮಾತೆ ಬಂದು ಹೇಳ್ತಾಳೆ, ಮಹಾಲಕ್ಷ್ಮಿ ಬಂದು ಹೇಳ್ತಾಳೆ, ನೋಡು ನೀನು ಪ್ರತಿ ದಿವಸ ನನಗೆ ಎಲ್ಲಿ ನೈವೇದ್ಯ ಇಡ್ತೀಯೋ ಅಲ್ಲಿ ಒಂದು ಚಿನ್ನದ ಒಂದು ಮಗ್ ಅಂತೀವಲ್ಲ, ಕುಡಿಯೋದು, ಹಾಲಿನಲ್ಲಿ ಕುಡಿಯೋದು, ಒಂದು ಮಗ್ಗಿಟ್ಟಿದ್ದೀನಿ, ಅದು ನಿನಗೆ, ನೀನು ಅದರಲ್ಲಿ ಹಾಲು ಕುಡಿಬೋದು ನೀನು. ಅದು ಒಂದು ದೇವತೆ ರೂಪದಲ್ಲಿರುತ್ತೆ. ನೀನು ಯಾವಾಗಲೂ ಯಾವುದೂ ಅಭಾವ ಆಗಲ್ಲ. ನಿನ್ನ ಕುಲದವ್ರಿಗೆ ಮುಂಚೆನೂ ಏನಾರ ಕಷ್ಟ ದುಃಖಗಳು ಬಂದರೆ ಅದು ನಿವಾರಿಸುತ್ತೆ, ಅದನ್ನು ರಕ್ಷಿಸ್ಕೋ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಎದ್ದು ಓಡೋಗಿ ನೋಡಿದ್ರೆ ಅವಳು ಆಹಾರ ನೈವೇದ್ಯಕ್ಕೆ ಇಡೋ ಕಡೆ ಒಂದು ಚಿನ್ನದ ಮಗ್ಗಿರುತ್ತೆ. ಆಮೇಲೆ ಒಬ್ಬ ಮಗ ಹೊರಟೋಗ್ತಾನೆ ಇನ್ನೊಂದು ಕಡೆ, ಇದೇ ಥರದ ಇನ್ನೊಂದು ಕಣಿವೆಯಲ್ಲೆಲ್ಲ ಜಾಗ ನೋಡ್ಕೋತಾನೆ. ಈ ಮಗನಿಗೆ 3 ಜನ ಮಕ್ಕಳು. ಒಬ್ಬನ ಹೆಸರು ಡಂಕ, ಇನ್ನೊಬ್ಬನ ಹೆಸರು ಬಿಂಕ, ಇನ್ನೊಬ್ಬನ ಹೆಸರು ಚೆನ್ನ. 3 ಜನ ಮಕ್ಕಳು. ಅವರಿಬ್ಬರು ಸ್ವಲ್ಪ ಡಂಕ ಬಂಕ ಬಿಂಕ ಅವರಿಬ್ಬರು ಸ್ವಲ್ಪ ಕ್ರೂರರು, ದುಷ್ಟರು. ಆ ತಾಯಿಗೆ ಹೇಗೆ ಆ ಜನ್ಮ ಮಕ್ಕಳು ಬರ್ತಾರೋ ಏನೋ ಗೊತ್ತಿಲ್ಲ. ಒಳ್ಳೇದಿರೋ ಕಡೆ ಕೆಟ್ಟದ್ದು ಇರುತ್ತಂತೆ, ಬೆಳಕಿರೋ ಕಡೆ ಕತ್ಲೂ ಇರುತ್ತಂತೆ. ಅವರಿಬ್ಬರು ಮಕ್ಕಳು. ಚೆನ್ನ ಮಾತ್ರ ಭಾಳ ಒಳ್ಳೆಯವನು, ಎಲ್ಲರೂ ಮೆಚ್ತಾ ಇರ್ತಾರೆ. ಆಮೇಲೆ ತಾಯಿ ಸ್ವಲ್ಪ ಕಾಲ ಆದಮೇಲೆ ತೀರೋಗ್ತಾಳೆ. ಆಮೇಲೆ ಇವ್ರು 3 ಜನ, ಅವನಿಗೆ ಆವಾಗ 12 ವರ್ಷ ಚೆನ್ನನಿಗೆ. ಇವರೆಲ್ಲ 20-24 ವರ್ಷದವರು ಇಬ್ಬರು. ಅವರೆಲ್ಲ ದುಷ್ಟರು ಇಬ್ಬರೂ. ಯಾರಿಗೂ ಆವತ್ತಿಂದ ತಾಯಿ ಹೋಗಿದ್ದ ದಿವಸದಿಂದ ಯಾರಿಗೂ ಅನ್ನ ಹೊರಗಡೆ ಕೊಡಲ್ಲ, ಯಾರು ಬೇಕಾದ್ರೂ ದುಡ್ಡು ಕೊಟ್ಟು ತೊಗೊಂಡೋಗ್ಬೇಕು. ಆಮೇಲೆ ಎಲ್ಲೂ ಇಲ್ಲದೆ ಇರಬೇಕಾದ್ರೆ ಭಾಳ ಇದು ಬೆಲೆಗೆ ಮಾರೋದು. ಅಂದರೆ 1 ಕಿಲೋಗೆ 10 ರೂಪಾಯಿ ಇದ್ದರೆ 100 ರೂಪಾಯಿ ಕೇಳೋದು, 1000 ರೂಪಾಯಿ ಕೇಳೋದು, ಆ ಥರ ಎಲ್ಲ. ಅವನಿಗೆ ಭಾಳ ಬೇಜಾರಾಗ್ತಾ ಇರುತ್ತೆ ಚೆನ್ನನಿಗೆ. ಅಯ್ಯೋ, ನಮ್ಮ ಅಜ್ಜಿ ಇರಬೇಕಾದ್ರೆ ಎಷ್ಟನ್ನು ಮಾಡ್ತಿದ್ರು, ಯಾರಿಗೆ ಬೇಕಾದ್ರೂ ಬಂದವ್ರಿಗೆಲ್ಲ ಏನು ಬೇಕಾದ್ರೂ ಕೊಡ್ತಿದ್ಲು. ಇವಾಗ ನೋಡಿ ಎಂಥ ದಿನಗಳು ಬಂದುಬಿಟ್ಟಿದೆ ನಮಗೆ, ಅಣ್ಣಂದಿರು ಏನು ಮಾಡಿದ್ರು ಕೇಳಲ್ಲ ಅಂತ. ಆಮೇಲೆ ಮನೆ ಕೆಲಸ ಎಲ್ಲ ಅವನು ಚೆನ್ನಾಗಿ ಮಾಡಬೇಕು, ಅಡುಗೆ ಮಾಡೋದು, ಕ್ಲೀನ್ ಮಾಡೋದು, ಅದು ಮಾಡೋದು. ಇವ್ರಿಗೆ ಕೂತ್ಕೊಂಡು ಕುಡಿದು ಗಲಾಟೆ ಮಾಡಿ ಇದು ಮಾಡ್ತಾ ಇರ್ತಾರೆ. ಅವ್ರಿಗೆ ಇದು ಕಡೆ ಲಕ್ಷ್ಯನೇ ಇಲ್ಲ. ಆಮೇಲೆ ಯಾರನ್ನೇ ಬಂದರೆ ಓಡಿಸೋದು. ಪ್ರಾಣಿಗಳಿಗೆಲ್ಲ ಯಾರಿಗೂ ಬರೋಕ್ಕೆ ಇದು ಯಾವುದನ್ನೇ ಪ್ರಾಣಿ ಆಗ ತಂದೆ ತಾಯಿ ಅಜ್ಜಿ ಕಾಲದಲ್ಲಿ ಫೈನಾಗಿ ಏನು ಬೇಕಾದ್ರೆ ಯಾವ ಹಕ್ಕಿಗಳು ಬರಲಿ, ಯಾರು ಇದು ಬರಲಿ, ಅವ್ರಿಗೆಲ್ಲರಿಗೂ ಎಷ್ಟು ಬೇಕಾದ್ರೂ ತಿನ್ನಲಿ, ಅದೆಲ್ಲ ತಿಂದ್ಬಿಟ್ಟು ಕೂಡ ಹಣ್ಣುಗಳನ್ನೆಲ್ಲ ಮಂಗಗಳು ಅದು ಇದು ಬಂದು ತಿಂದ್ಬಿಟ್ಟು ಅಷ್ಟೊಂದು ಇರ್ತಿತ್ತು ಮನುಷ್ಯರಿಗೆ ಕೊಡೋಕ್ಕೆ. ಈಗ ಯಾವುದು ಅನಿಮಲ್ ಒಳಗಡೆ ಬರೋಂಗಿದ್ದಾರೆ, ಪಕ್ಷಿಗಳು ಬರೋಂಗಿಲ್ಲ. ಆ ಥರದ್ದೆಲ್ಲ ಅದನ್ನು ಕೊಲ್ಲೋದು, ತಿನ್ನೋದು, ಆ ಥರದ್ದೊಂದು ಕೆಟ್ಟ ದುಷ್ಟರಾಗ್ಬಿಟ್ಟಿರೋ. ಇವನು ಅಳ್ತಾ ಇರ್ತಾನೆ ಆವಾಗ. ಅಯ್ಯೋ, ಯಾರನ್ನೇ ಬಂದುಬಿಟ್ಟು ಹಸಿವು ಆಗ್ತಾಯಿದೆ ಅಂದ್ಬಿಟ್ಟು ಒಂದು ಸರ್ತಿ ವೆರಿ ಬ್ಯಾಡ್ ಫ್ಯಾಮಿನ್ ಬರುತ್ತೆ. ಅಂದರೆ ಸೌತ್ ಈಸ್ಟ್ ಮಾನ್ಸೂನು, ಮುಂಗಾರು ಮಳೆ ಬಂದು ಜೋರಾಗಿ ಹೊಡೆಯುತ್ತೆ. ಹೊಡೆದು ಹೋಲ್ ರಾಜ್ಯದಲ್ಲಿ ಎಲ್ಲ ಕಡೆ ಫ್ಲಡ್ಡು. ಆಮೇಲೆ ಎಲ್ಲೂ ಆಹಾರ ಇಲ್ಲ. ಆಮೇಲೆ ಸಮ್ಮರು, ನೆಕ್ಸ್ಟ್ ಸಮ್ಮರಲ್ಲಿ ನೀರೇ ಇಲ್ಲ, ಎಲ್ಲೂ ಗಿಡಗಳು ಬೆಳೆಯೋಂಗಿಲ್ಲ. ಇಲ್ಲಿ ಇವನ ಹತ್ರ ಮಾತ್ರ ಆ ಒಂದು ವ್ಯಾಲಿಯಲ್ಲಿ ಸಾರಿ ದೇಶಕ್ಕೆ ಬೇಕಾಗಿರೋಷ್ಟು ಅನ್ನ ಇರುತ್ತೆ. ಆಗ ಜನರೆಲ್ಲ ಬರ್ತಾರೆ, ಬಂದ್ಬಿಟ್ಟು ಬೇಡ್ತಾರೆ. ಇವನು ಯಾರಿಗೂ ಕೊಡೋಲ್ಲ, ದುಡ್ಡಿರೋ ಮಾತ್ರ ಕೊಡೋದು, ಹಣ ಮಾಡಿ ಚಿನ್ನ ಮಾಡಿಡೋದು, ಈ ಥರ ಎಲ್ಲ. ಆಮೇಲೆ ಇವನು ನೋಡ್ತಾನೆ ಚೆನ್ನ, ಅಯ್ಯೋ ಕದ್ಕೊಂಡು ಹೋಗಿ ಕೊಡೋದಾ ಅವ್ರಿಗೇನ. ಅವನು ಎಷ್ಟೋ ಜನರು ಅಲ್ಲಿ ಬಂದವರು ವಾಪಸ್ ಹೋಗೋಕ್ಕಾಗಲ್ಲ, ಹಸುವಿಂದ ಬಳ್ಳಿ ನೀರು ಕೂಡ ಇಲ್ಲ ಅಲ್ಲಿ. ಆ ಥರ ಅಲ್ಲಲ್ಲೇ ಬಿದ್ದು ಅಲ್ಲಲ್ಲೇ ಸಾಯ್ತಾ ಇರ್ತಾರೆ. ಆದರೂ ಇವನು ಕರುಣೆ ಇಲ್ಲ ಇವರಿಬ್ರಿಗೂ. ಇವರಿಬ್ಬರ ಕೈಯಲ್ಲಿ ಎಲ್ಲ ಇರುತ್ತೆ.
ಆಮೇಲೆ ಇದನ್ನು ಪ್ರಕೃತಿ ನೋಡ್ತಾ ಇರ್ತಾಳಲ್ವಾ. ಒಂದು ಸತಿ ಜೋರಾಗಿ ಮಳೆ ಹೊಡೆಯುತ್ತೆ. ಇವನು ಇದಕ್ಕೆ ಇವೊಂದು ದುಷ್ಟತನ ನೋಡಿಬಿಟ್ಟು ಎಲ್ಲೂ ಇಲ್ಲದ ಎಲ್ಲ ಬೆಟ್ಟಗಳು, ಆ ಬೆಟ್ಟಗಳ ಮಧ್ಯದಲ್ಲಿ ಎಲ್ಲಿಂದಾನೂ ಈ ಥರ ಮುಂಗಾರು ಮಳೆ ಥರ ಇದು ಹೊಡೆಯೋಂಗಿಲ್ಲ. ಆ ಥರ ಜಾಗದಲ್ಲಿ ಆ ಕಣಿವೆ ಮಧ್ಯದಿಂದ ಜೋರಾಗಿ ಗಾಳಿ ಬೀಸೋಕ್ಕೆ ಶುರುವಾಗುತ್ತೆ, ಮರಗಳೆಲ್ಲ ಬೀಳೋಕ್ಕೆ ಶುರು ಆಗುತ್ತೆ. ಇವ್ರದ್ದು ಎಷ್ಟೋ ವರ್ಷಗಳಿಂದ ಸೆಂಚುರೀಸ್ ಅದು ಫರ್ಟೈಲ್ ಆಗಿತ್ತು. ಅಲ್ಲಿ ನೀರು ಫೈನಾಗಿ ಅಲ್ಲೊಂದು ರಿವರು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ನೋಡಿದಾಗ ಒಂದು ರಿವರು ಕೆಳಗಡೆ ಮೇಲಿಂದ ಹಾರ್ಕೊಂಬರೋದು ಯಾವಾಗಲೂ. ದಟ್ ರಿವರ್ ಯೂಸ್ ಟು ಲುಕ್ ಲೈಕ್ ಎ ಗೋಲ್ಡನ್ ರಿವರ್. ಆ ರೇಸು ಸಂಜೆ ಅದ್ರ ಮೇಲೆ ಬಿದ್ದಾಗ ಸೂರ್ಯ ಇಳಿತಾ ಇದ್ದಾನೆ, ಆ ಗೋಲ್ಡನ್ ರೇಸು ಹರಿಯೋ ನೀರು ಮೇಲೆ ಬಿದ್ದಾಗ ಅದು ಚಿನ್ನದ ದೊರೆ ಥರ ಬೀಳ್ತಾ ಇರುತ್ತೆ, ಫಾಲ್ಸ್ ಥರ. ಅದಕ್ಕೆ ಗೋಲ್ಡನ್ ರಿವರ್ ಅಂತ. ಆಮೇಲೆ ದಿಸ್ ವ್ಯಾಲಿ ವಾಸ್ ಕಾಲ್ಡ್ ಟ್ರೆಷರ್ ವ್ಯಾಲಿ ಆಫ್ ದಟ್ ಕಂಟ್ರಿ. ಇಂಡಿಯಾನೇ ಇಟ್ಕೊಳ್ಳಿ, ಟ್ರೆಷರ್ ವ್ಯಾಲಿ ಆಫ್ ದಿ ಇಂಡಿಯಾ ಅಂದಂಗೆ. ಅಲ್ಲಿ ಯಾವುದಕ್ಕೂ ಅಭಾವ ಇರಲಿಲ್ಲ. ಫಸ್ಟ್ ಟೈಮು ಎಲ್ಲರಿಗೂ ಯಾರಿಗೆ ಯಾವಾಗಲೂ ಅನ್ನ ಇಲ್ಲದೆ ಇರ್ಬೇಕಾದ್ರೆ ಯಾರು ಇವ್ರಿಗೆ ಕೊಡಲ್ವಲ್ಲ, ಅದಕ್ಕೆ ಆ ಸೌತ್ ವೆಸ್ಟ್ ಮಾನ್ಸೂನು ಅದೇ ಒಂದು ಕೋಪ ಮಾಡ್ಕೊಳ್ಳುತ್ತೆ. ಅದು ಈ ಕಣಿವೆಯಲ್ಲಿ ಬಂದು ಎಲ್ಲ ಮರಗಿಡಗಳನ್ನು ಬೀಳಿಸ್ಬಿಡುತ್ತೆ. ಆಮೇಲೆ ಹೆವಿ ರೇನ್ಸು ಬಂದು ಅವ್ರ ಮನೇಲಿರೋದು ಸಾಮಾನು ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ, ಆ ರೂಫಕ್ಕೆ ಕಿತ್ಕೊಂಡು ಹೋಗ್ಬಿಡುತ್ತೆ ಎಲ್ಲ. ಆಮೇಲೆ ತಬ್ಬಿಬ್ಬಾಗ್ಬಿಡ್ತಾರೆ. ಆಮೇಲೆ ಒಂದೇ ಒಂದು ರೂಮಲ್ಲಿ ಮಳೆ ಬೀಳಲ್ಲ, ಚೆನ್ನಾಗಿ ಒಂದು ರೂಮ್ ಕೊಟ್ಟಿರ್ತಾರೆ. ಅವನಲ್ಲಿ ಮಲಗಬೇಕು, ಚಿಕ್ಕ ರೂಮು. ಇವ್ರದ್ದೆಲ್ಲ ದೊಡ್ಡ ದೊಡ್ಡದು ಹಾಲ್ಗಳು. ಅವ್ನಿಗೊಂದು ಚಿಕ್ಕ ರೂಮ್ ಕೊಟ್ಬಿಟ್ಟು ಅವನಿಗೆ ಎಲ್ಲ ಕೆಲಸ ಅವ್ನು ಮಾಡಬೇಕು. ಇವ್ರು ಏನೂ ಕೆಲಸ ಮಾಡಲ್ಲ. ಅಡುಗೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಕ್ಲೀನ್ ಮಾಡೋದು, ಆಮೇಲೆ ಅವ್ರಿಗೆ ತಿಂಡಿ ತಂದುಕೊಡೋದು, ಇದೆಲ್ಲ ಹಿಟ್ಟು ಬಿಸೋದು, ಎಲ್ಲ ಪ್ರತಿಯೊಂದು ಕೆಲಸ ಅವ್ನ ಕೈಲಿ ಮಾಡಿಸ್ತಾರೆ. ಆಮೇಲೆ ಅವ್ನಿಗಿಷ್ಟೇ ತಿಂಡಿ ಅಂತ, ಬೆಳಿಗ್ಗೆ 2 ರೊಟ್ಟಿ, ಮಧ್ಯಾಹ್ನ 2 ರೊಟ್ಟಿ, ಸಂಜೆ 2 ರೊಟ್ಟಿ ಅಷ್ಟೇ. ಇವರೆಲ್ಲ ಏನೇನೋ ತೊಗೊಂಡು ತಿನ್ನೋದು, ಅವ್ರ ಕೈಲೆಲ್ಲ ಮಾಡಿಸ್ಕೊಂಡು ತಿನ್ನೋದು, ಅವನಿಗೆ ಕೊಡೋದಿಲ್ಲ. ಇದನ್ನು ಆದರೆ ಅವನ ಕುಟಿಯ ಮಾತ್ರ, ಅವನ ರೂಮ್ ಮಾತ್ರ ರೂಫು ಹೋಗಿರಲ್ಲ, ನೀರು ಒಳಗೆ ಬಂದಿರಲ್ಲ, ಉಳಿದಿದ್ದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಆಮೇಲೆ ಅವರು ಕೂತ್ಕೊಳ್ಳೋ ಕಡೆ ಬೆಂಕಿ ಕಾಯಿಸ್ಕೊತಾರಲ್ವ, ಆ ಒಂದು ಜಾಗ ಹಂಗೆ ಇರುತ್ತೆ. ಯಾಕಂದರೆ ಅವನು ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡೋದು, ಚೆನ್ನಾಗಿ ಹೋಗ್ಬಿಟ್ಟು ಅಡುಗೆ ಮಾಡೋದು, ಅದು ಅಡುಗೆ ಮನೆ ರೂಮು. ಅಲ್ಲಿ ಮಾತ್ರ ನೀರು ಬಿದ್ದಿರಲ್ಲ, ಇವನು ರೂಮಲ್ಲಿ ನೀರು ಬಿದ್ದಿರಲ್ಲ, ಎಲ್ಲರೂ ಅಲ್ಲೋಡೋಗ್ತಾರೆ. ಆಮೇಲೆ ಇವರು ತೋಟದಲ್ಲಿ ಏನಾಗಿದೆ ನೋಡೋಕ್ಕೆ ಇವರಿಬ್ಬರು ಹೊರಗಡೆ ಹೊರಟೋಗ್ಬಿಟ್ಟಿರ್ತಾರೆ. ಆವಾಗ ಒಂದು ಬಾಗಿಲ ಮೇಲೆ ದಡ್ ಅಂತ ಯಾರು ತಟ್ತಾರೆ. ತಟ್ಬಿಟ್ಟು ಇವನಿಗೆ ಹೆದರಿಕೆ, ಯಾರೇನು ಬಂದರೆ, ಏನೇನು ಒಳಗಡೆ ಬಂದರೆ ಬಿಟ್ಟರೆ, ಅಥವಾ ಇವನು ಯಾರೇನು ಅವ್ರಿಗೆ ಗೊತ್ತಿಲ್ಲದೆ ಏನಾರು ಯಾರಿಗಾನೆ ಕೊಟ್ಟರೆ ಚೆನ್ನಾಗಿ ಹಾಕಿ ಹೊಡಿಯೋದು ಅವನಿಗೆ. ಅಂದರೆ ಅನ್ಕಾನ್ಷಿಯಸ್ ಆಗಬೇಕು, ಅಷ್ಟು ಹೊಡಿಯೋದು ಅಣ್ಣಂದಿರು. ಆಮೇಲೆ ಈ ಬಾಗಿಲು ತಟ್ಟಿದಾಗ ಹೊರಗಡೆ ಮಳೆ ಬೀಳ್ತಾ ಇದೆ. ತೊಟ್ಟು ಯಾರು ಹೋಗ್ಬಿಟ್ಟು ನಿಧಾನಕ್ಕೆ ಕಿಟಕಿಯಿಂದ ತಲೆ ಹೊರಗಾಗಿ ನೋಡ್ತಾನೆ. ಯಾರೋ ಒಬ್ಬ ಒಂದು ಚಿಕ್ಕ 4.25 ಅಡಿ ಒಬ್ಬ ಮನುಷ್ಯ, ಉದ್ದದ 3 ಅಡಿದು ಒಂದು ಟೋಪಿ ಹಾಕ್ಕೊಂಡು ನಿಂತಿದ್ದಾನೆ ಅಲ್ಲಿ. ಆಮೇಲೆ ಅವನು ಮತ್ತೆ ತಟ್ತಾನೆ. ಇವನು ನೋಡ್ತಾನೆ, ಏನು ಕೇಳಿದ್ರೆ ನಾನು ಕೊಡೋಂಗಿಲ್ಲ, ಒಳಗಡೆ ಬಿಡೋಂಗಿಲ್ಲ, ಬಂದುಬಿಟ್ಟು ನಾನು ಹೊಡೆದು ಸಾಯಿಸ್ಬಿಡ್ತಾರೆ ಅವರು ಅಣ್ಣಂದಿರು ಅಂದ್ಬಿಟ್ಟು ಏನು ಮಾತಾಡಿದೆ ಹಂಗೆ ನಿಂತಿರ್ತಾನೆ. ಆಮೇಲೆ ಅವನು ಅಜ್ಜ 3ನೇ ಸತಿ ತಟ್ತಾನೆ. ಆವಾಗ ಅವನು ಯಾರು ಇಲ್ವಾ ಇಲ್ಲಿ, ಜೋರಾಗಿ ಕೂಗ್ತಾನೆ. ಆಮೇಲೆ ಇವನು ಮಾತಾಡಿದ್ರೆ ಅವ್ನಿಗೇನಾರು ಒಳಗಡೆ ಬಿಡಬೇಕಾಗುತ್ತೋ ಏನೋ ಅಂತ. ಒಳಗಡೆ ಚಳಿಯಿಂದ ನಡುಗ್ತಾ ಇದ್ದಾನೆ ಆ ಮುದುಕ. ಆಮೇಲೆ ಇವೊಂದು ಮುಖ ನೋಡ್ತಾನೆ, ವಾಪಸ್ ತಿರುಗಿಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ, ಯಾರನ್ನೇ ಇದ್ದಾರೆ ಅಂತ. ಚೆನ್ನಾಗಿ ಮುಖ ಕಾಣುತ್ತೆ.
ಬಾಗಿಲು ತೆಗಿಯೋ, ನನಗೆ ಚಳಿ ಆಗ್ತಾಯಿದೆ, ನಾನು ಸತ್ತೋಗ್ತೀನಿ ಇಲ್ಲಿ ಚಳೀಲಿ, ಮಳೆ ಈ 2 ದಿವಸದಿಂದ ಏನೂ ನಾನು ತಿಂದಿಲ್ಲ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಇಲ್ಲ ನಾನು ನಿನ್ಗೆ ಒಳಗಡೆ ಬಿಡೋಂಗಿಲ್ಲ, ಅಣ್ಣಂದಿರು ಬಂದರೆ ನನಗೆ ಕೊಂದಾಕ್ಬಿಡ್ತಾರೆ ಅಂತ. ಇಲ್ಲ ನಾನು ನೋಡಿ, ನಾನು ಸತ್ತೋಗ್ತೀನಿ ನೋಡು, ನನ್ನ ಕೈಲಿ ಆಗಲ್ಲ, ಬಾಗಿಲು ತೆಗಿ ಅಂತ ಹೇಳ್ತಾನೆ. ಆವಾಗ ನಿಮ್ಮ ಅಣ್ಣಂದಿರು ಎಲ್ಲೋಗಿದ್ದಾರೆ, ಎಲ್ಲೋ ಹೊರಗೆ ಹೋಗಿದ್ದಾರೆ, 15 ನಿಮಿಷದಲ್ಲಿ ಬಂದುಬಿಡ್ತಾರೆ, ನಾನು ನಿನ್ಗೆ ಒಳಗಡೆ ಬಿಡೋಂಗಿಲ್ಲ, ನೀನು 15 ನಿಮಿಷ ನನಗೆ ಒಳಗಡೆ ಇರೋಕ್ಕೆ ಕೊಡು ಅಂತ ಹೇಳ್ತಾನೆ. ಅಲ್ಲಿ ಬೆಂಕಿ ಉರಿತಾ ಇರುತ್ತೆ, ನಾನು ಸ್ವಲ್ಪ ಕಾಯಿಸ್ಕೊಂಡು ಓಡೋಗ್ಬಿಡ್ತೀನಿ ಅಂತ. ಅವನು ಒಳಗಡೆ ಬಾಗಿಲು ತೆಗೆದು, ಅವನು ಪಾಪ ಅನಿಸುತ್ತೆ, ಬಾಗಿಲು ತೆಗೆದು ಒಳಗಡೆ ಬಿಡ್ತಾನೆ. ಅವನು ಓಡೋಗ್ಬಿಟ್ಟು ಬೆಂಕಿ ಹತ್ರ, ಬಟ್ ಅವನು ಬೆಂಕಿ ಕಡೆ ಅಲ್ಲಿ ಕಾಯಿಸ್ಕೊಂಡು ನಿಲ್ಲಬೇಕಾದ್ರೆ ಎಲ್ಲ ನೀರು ಅವನು ತಲೆಯಿಂದ ಮಣ್ಣಿಂದ ಎಲ್ಲ ಬಿದ್ದುಬಿಟ್ಟು ಅಲ್ಲೆಲ್ಲ ನೀರೆಲ್ಲ ಆಗ್ತಾ ಇದೆ, ಬೆಂಕಿನೇ ಆರೋಗೋ ಥರ ಇದೆ. ಆಮೇಲೆ ಅವನು ಹೇಳ್ತಾನೆ, ನೋಡು ನೀನು ಅಲ್ಲಿ ಚಿಮ್ನಿ ಇರುತ್ತಲ್ಲ, ಚಿಮ್ನಿ ಹತ್ರ ನಿಂತ್ಕೋ, ಅಲ್ಲಿಂದ ಬೇಗ ಆರೋಗ್ಬಿಡ್ತೀನಿ ನಿನ್ನ ಬಟ್ಟೆ ಅಂತ. ಅವನು ಚಿಮ್ನಿ ಹತ್ರ ಹೋಗಿ ನಿಂತ್ಕೋತಾನೆ, ಅಲ್ಲಿಂದನೂ ನೀರು ಬಿಡ್ತಾ ಇದ್ದ ಅವನದು. ಆಮೇಲೆ ನೋಡು ನನಗೆ ಭಾಳ ಹೊಟ್ಟೆ ಹಸಿತಾಯಿದೆ, ನಿನ್ನೆನೂ ನಾನು ಏನೂ ತಿಂದಿಲ್ಲ, ಇವತ್ತು ಏನೂ ತಿಂದಿಲ್ಲ, ನನಗೆ ನೀನೇನೋ ಬೇಯಿಸ್ತಾ ಇದ್ದಿಲ್ಲ, ನನಗೆ ಚೂರು ಕೊಡೋನು. ಇಲ್ಲ ನಾನು ಕೊಡೋಂಗಿಲ್ಲ, ನನಗೆ ಒಂದೇ ಒಂದು ರೊಟ್ಟಿ ಕೊಟ್ಟಿದ್ದಾರೆ ಇವತ್ತು ಹೋಲ್ ದಿನಕ್ಕೆ, ನೀನು ಅರ್ಧ ರೊಟ್ಟಿ ನಾನು ಕೊಟ್ಬಿಡು, ಅರ್ಧ ನೀನು ತಿನ್ನು. ಅಯ್ಯೋ ಅವ್ರು ಊಟ ಮಾಡೋವರೆಗೂ ನಾನು ತಿನ್ನೋಂಗಿಲ್ಲ, ಅವ್ರು ಬಂದರೆ ಇವಾಗ ನಿನ್ನನ್ನು ನೋಡಿದ್ರೆ ನನ್ನನ್ನು ಕೊಂದಾಕ್ಬಿಡ್ತಾರೆ. ಆಮೇಲೆ ಅವನು ರೊಟ್ಟಿ ಪ್ಲೀಸ್ ಅಂತ ಬೇಡ್ಕೋತಾನೆ. ಅವ್ನು ಕಟ್ ಮಾಡ್ತಾ ಇರ್ಬೇಕಾದ್ರೆ ಬಾಗಿಲು ಮಾಡಿ ದೊಡ್ಡ ಅಂತ ಅಣ್ಣಂದಿರು ಬಂದುಬಿಡ್ತಾರೆ. ಇವನು ಅದನ್ನು ಹಂಗೆ ಮುಚ್ಚಿಟ್ಬಿಟ್ಟು ಓಡ್ತಾನೆ. ಬಾಗಿಲು ತೆಡಿ, ಯಾಕೆ ಎಷ್ಟು ಲೇಟ್ ಬಾಗಿಲು ತೆಗಿಯೋಕ್ಕೆ ಅಂತ. ಬಾಗಿಲ ಹತ್ರ ನಿಲ್ಲಬೇಕಾಗಿತ್ತಲ್ವ ನೀನು. ಆಮೇಲೆ ಹೇಳ್ತಾನೆ, ಯಾರೋ ಮುದ್ಕ ಬಂದಿದ್ದ, ಅವ್ನಿಗೆ ಒಳಗೆ ಬಿಡಿ, ನೀನು ಯಾಕೆ ಬಿಟ್ಟೆ ಅಂತ. ಆಗಲೇ ಅಲ್ಲೇ ಹೊಡೆದ ಹೇಳ್ಕೊಂಬರ್ತಾರೆ. ಆಮೇಲೆ ಇವನಿಗೆ, ಯಾರು ನೀನು, ಯಾಕೆ ಬಂದೆ ಒಳಗಡೆ, ಹೋಗು, ಹೇಗೆ ಬಂದಿದೆಯೋ ಹಾಗೆ ಹೋಗು ಅಂತೆಲ್ಲ ಗಲಾಟೆ ಮಾಡ್ತಾರೆ. ಅವನು ಸುಮ್ಮನೆ ನೋಡ್ತಾನೆ, ನೋಡು ನಾನು ವಯಸ್ಸಾಗಿದೆ, ಮುದುಕ ಆಗಿದ್ದೀನಿ, ನನಗೆ ಏನು ಹೊಟ್ಟೆ ಹಸಿತಾ ಇದೆ, ನಾನು ಒಂಚೂರು ಒಣಗಿದ ತಕ್ಷಣ ಹೊರಟೋಗ್ತೀನಿ, ಬಟ್ಟೆ ಒಣಗಿದ ತಕ್ಷಣ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಏನೋ ಒಂದು ಚೂರು ಕೊಡಿ. ಇಲ್ಲ ಹೋಗೋ ಫಸ್ಟ್ ಹೊರಗಡೆ ಹೋಗು. ಆಮೇಲೆ ಹೋಗೋ ಮುಂಚೆ ಏನಾನೇ ತಿನ್ನೋಕ್ಕೆ ಕೊಡಿ ಅಂತೇಳಿ. ಇಲ್ಲ ಏನು ಕೊಡೋಲ್ಲ ಇಲ್ಲಿ, ಹೋಗಂತ. ಆಮೇಲೆ ಅವನು ಆ ರೊಟ್ಟಿ ಕಟ್ ಮಾಡಿದ್ದು ನೋಡಿಬಿಟ್ಟು, ಇದಿರುತ್ತೆ ರೊಟ್ಟಿ ಮಾಡೋದು ಬೇಲನ್, ಅದನ್ನು ಎತ್ಕೊಂಡು ತಮ್ಮನಿಗೆ ತಲೆ ಮೇಲೆ ಹೊಡಿಯೋಕ್ಕೆ ಹೋಗ್ತಾನೆ. ಈ ಅಜ್ಜ ಅವನ ಟೊಪ್ಪಿ ತೆಗೆದು ಆ ಮಧ್ಯದಲ್ಲಿ ಇಡ್ತಾನೆ ತಲೆ ಮೇಲೆ, ಅದ್ರ ಮೇಲೆ ಹೊಡಿದ ತಕ್ಷಣ ಆ ಪಿನ್ ಹುರ್ರು ತಿರುಗಿಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಬೀಳತ್ತೆ. ಆಮೇಲೆ ಅವನಿಗೆ ಕೋಪ ಬರುತ್ತೆ. ಇವನಿಗೆ ಹೋಗು ಅಂತಾನೆ, ನಾನು ಹೋಗಲ್ಲ ಅಂತ ಹೇಳ್ತಾರೆ ಇವನು ಅಜ್ಜ. ಆಗ ಈಗ ಎಳೆದು ಹೊರಗಡೆ ಹಾಕೋದು ಅಂತ ಅವರಿಬ್ಬರು ಡಂಕ ಬಿಂಕ ಇಬ್ಬರು ಬರ್ತಾರೆ. ಆ ಡಂಕ ಇಟ್ಕೊಂಡು ಎಳಿತಾನೆ. ಅವ್ರಿಗೆ ಎಳೆದಿದ ತಕ್ಷಣ ಒಂದು ರೌಂಡ್ ಹೊಡಿತಾನೆ. ಇವ್ರು ಗರ 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 ತಿರುಗಿಬಿಟ್ಟು ಎಲ್ಲೋ ಮೂಲೆಯಲ್ಲಿ ಹೋಗಿಬಿಡ್ತಾರೆ. ನೆಕ್ಸ್ಟು ಇನ್ನೊಬ್ಬ ಬರ್ತಾನೆ ಓಡಿ. ಅವನು ಅದೇ ಥರ ಇಲ್ಲಿ ತಿರುಗಿ ಅಲ್ಲೇ ಬೇಲನ್ನು ಬಿದ್ದ ಕಡೆ ಇಬ್ಬರು ಹೋಗಿಬಿಡ್ತಾರೆ. ಸ್ವಲ್ಪ ಹೆದರಿಕೆ ಆಗುತ್ತೆ ಅವ್ರಿಗೆ, ಆದರೆ ಅವ್ರು ಬಿಡಲ್ಲ. ಆಗ ಅವನು ಹೇಳ್ತಾನೆ, ರಾತ್ರಿ 12 ಗಂಟೆ ಮತ್ತೆ ಬರ್ತೀನಿ, ಅಷ್ಟರೊಳಗೆಲ್ಲ ಸುಧಾರಿಸ್ಕೋಬೇಕು ನೀವು ನಿಮ್ಮ ಜೀವನವೆಲ್ಲ, ಇಲ್ಲದೇ ಇದ್ದರೆ ನಿಮಗೆ ಏನು ಮಾಡ್ತೀನಿ ನೋಡಿ ಅಂತ. ಆಮೇಲೆ ಹೋಗ್ತಾ ಒಂದು ಟೇಬಲ್ ಮೇಲೆ ಒಂದು ಪೇಪರ್ ಇರುತ್ತಲ್ಲಿ, ಅವ್ನು ಹೊರಗಡೆ ಹೋಗ್ತಾ ಅದ್ರ ಮೇಲೆ ಐ ಆಮ್ ಸೌತ್ ವೆಸ್ಟ್ ಮಾನ್ಸೂನ್ ಅಂತ. ಆ ದುಷ್ಟರನ್ನು ಇದು ಮಾಡೋಕ್ಕೆ ಆ ಮಾನ್ಸೂನೇ ಒಂದು ವ್ಯಕ್ತಿ ರೂಪವನ್ನು ತಾಳಿ ಅವ್ರ ಮನೆಗೆ ಬಂದಿದೆ. ಈಗಾನೇ ಸುಧಾರಿಸ್ಕೊ ಅಂತ ಹೇಳ್ತಾರೆ ಅವರು, ಪರಿವರ್ತನೆ ಮಾಡ್ಕೊಂಡು ನಿಮ್ಮ ಜೀವನ ಅಂತ.
ಅವನು ಕೇಳಲ್ಲ. ಅವನಿಗೆ ತಮ್ಮನಿಗೆ ಆವತ್ತಿನ ದಿವಸ ರಾತ್ರಿ ಏನು ತಿಂಡಿ ಇಲ್ಲ. ಇವರೆಲ್ಲ ತಿಂಡಿ ಎಲ್ಲ ಮುಗಿಸಿ ಹೋಗಿ ತಮ್ಮನಿಗೆ ಹೊರಗಡೆ ಹಾಕಿಬಿಟ್ಟು ಆ ರೂಮಲ್ಲಿ ಹೋಗಿ ಮಲ್ಕೋತಾರೆ. ಯಾವ ರೂಮ್ 2 ಹೊರಟೋಗಿದೆ. ಆಮೇಲೆ ತಮ್ಮ ಅಲ್ಲಿ ಬೆಂಕಿ ಹತ್ರ ಕೂತಿರ್ತಾನೆ. ಇವು ಚೆನ್ನಾಗಿ ನಿದ್ದೆ ಹೊಡಿತಾ ಇರ್ತಾರೆ ಗೊರಕೆ. ಆವಾಗ 12 ಗಂಟೆ ಡಣ್ ಡಣ್ ಅಂತ ಬೆಲ್ ಹೊಡಿಯುತ್ತೆ. 12 ಗಂಟೆ ಕರೆಕ್ಟಾಗಿ ಪಡಾರ್ ಅಂತ ಡೋರ್ ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು ಮತ್ತೆ ಆ ಮುದ್ಕ ಬರ್ತಾನೆ. ಮುದ್ಕ ಬಂದುಬಿಟ್ಟು ಅವನು ಹೇಳ್ತಾನೆ, ಇವಾಗ ಇವಾಗ ನೀವೇನು ಮಾಡೋಂಗಿಲ್ಲ, ಇದು ಲಾಸ್ಟ್ ವಾರ್ನಿಂಗ್ ಕೊಡ್ತಾಯಿದ್ದೀನಿ. ಇದು ಇವಾಗ ಇದು ನಾಶವಾಗಿ ಹೋಗುತ್ತೆ. ಇವಾಗ ನೀವು ಹೇಗೆ ಬದುಕ್ತೀರಿ ನೋಡ್ತೀನಿ ಅಂದ್ಬಿಟ್ಟು ಅವನು ಒಂದು ಸತಿ ಜೋರಾಗಿ ತಿರುಗಿಬಿಟ್ಟು ಅವನು ತಿರುಗ್ತೀರಿ ಆಕಾಶದ ಕಡೆ ಭಾಳಷ್ಟಾಗಿ ಡಿಸಪಿಯರ್ ಆಗಿಬಿಡ್ತಾನೆ. ಈ ಬಿಕಮ್ಸ್ ಸಮಥಿಂಗ್ ಲೈಕ್ ಎ ಫಾಗ್ ಆ್ಯಂಡ್ ದೆನ್ ಲೈಕ್ ಏರ್ ಆ್ಯಂಡ್ ಡಿಸಪಿಯರ್ಸ್. ಆಮೇಲೆ ಇವರು ಇದೆಲ್ಲ ಕಂಪ್ಲೀಟ್ ಏನೂ ಇಲ್ಲ, ಇವಾಗ ತಿನ್ನೋಕ್ಕೇನೂ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಆವಾಗ ಏನು ಮಾಡೋದು ಗೊತ್ತಾಗಲ್ಲ. ಆಮೇಲೆ ನಾವಿವಾಗ ಎಲ್ಲ ಒಂದೇ ಒಂದು ಕಂಬ ನಿಂತಿರುತ್ತೆ. ಆ ಕಂಬಕ್ಕೆ ಅವರು ಚಿನ್ನ ತಗಲಾಕಿರ್ತಾರೆ. ಚಿನ್ನದ ಕೆಲವು ಇದನ್ನೆಲ್ಲ ಎತ್ಕೋತಾರೆ. ಆಮೇಲೆ ಇವಾಗ ಎಲ್ಲೂ ಸಿಟಿಗೆ ಹೋಗ್ಬಿಟ್ಟೆ ನಾನೇ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಎಲ್ಲೂ ಏನೂ ಇಲ್ಲ, ಕಾಡು ಡೆಸರ್ಟ್ ಥರ ಆಗ್ಬಿಟ್ಟಿದೆ. ಆ ಫರ್ಟೈಲ್ ಲ್ಯಾಂಡ್ ಡೆಸರ್ಟ್ ಥರ ಆಗ್ಬಿಟ್ಟಿದೆ. ಆಮೇಲೆ ಅಲ್ಲಿ ಹೋಗ್ತಾರೆ ಅವರೆಲ್ಲ ಸೇರಿಕೊಂಡು 3 ಜನನೂ ಆ ಚಿನ್ನ ತೊಗೊಂಡು. ಇವಾಗ ಅಲ್ಲಿ ಏನು ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ಅಂದರೆ ಚಿನ್ನದ ವ್ಯಾಪಾರ ಮಾಡೋಣ ಅಂತ. ಅವ್ರ ಅಜ್ಜಂದು ಚಿನ್ನದ ವ್ಯಾಪಾರ ಮಾಡ್ತಿದ್ರು, ಅವ್ರ ಮುತ್ತಂಜರು. ಸೊ ಅದೇನೋ ಸ್ವಲ್ಪ ನೋಡ್ಕೊಂಡಿದ್ರು. ಅವ್ರು ಆ ಚಿನ್ನನ ಕರಗಿಸ್ತಾರೆ. ಕರಗಿಸಿ ಫರ್ನೆಸ್ ಎಲ್ಲ ಹಾಕಿ ಚಿನ್ನನ ಕರಗಿಸಿ ಸ್ಪೂನ್ ಮಾಡೋದು, ಇದು ಮಾಡೋದೆಲ್ಲ ಶುರು ಮಾಡ್ತಾರೆ. ಅವರು ಏನು ಮಾಡ್ತಾರೆ, 1 ಕಿಲೋ ಚಿನ್ನಕ್ಕೆ 4 ಕಿಲೋ ಕಾಪರ್ ಹಾಕ್ಬಿಡ್ತಾರೆ. ಆಮೇಲೆ ತೊಗೊಳ್ಳೋರು ಯಾರೂ ಇರಲ್ಲ, ಏನೇನೋ ಗಲಾಟೆ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ಎಲ್ಲ ಎಲ್ಲಿ ನೋಡಿದ್ರು ಲಾಸ್ ಆಗ್ತಾ ಇರುತ್ತೆ. ಆಮೇಲೆ ಕೊನೆಯಲ್ಲಿ ಆ ಮಗ್ಗು ಒಂದೇ ಒಂದು ಮಗ್ಗಿರುತ್ತೆ. ಆ ತಾಯಿ ಕೊಟ್ಟಿದ್ದು ಅದು ಚೆನ್ನಾಗಿ ಕೊಟ್ಟಿರ್ತಾಳೆ ಅವಳು. ಅವರು ಅಜ್ಜಿ ಕೊಟ್ಟಿದ್ದು ಆ ಮಗ್ಗು ಜಗನ್ಮಾತೆ ಕೊಟ್ಟಿರ್ತಾಳಲ್ಲ, ಅದು ಇವನು ಕೊಟ್ಟಿರ್ತಾಳೆ. ಅದನ್ನು ಇಟ್ಕೊಂಡು ಅವನು ಅದರಿಂದ ಹಾಲು ಕುಡಿಯೋದು. ಅವನು ಕೊನೆಯಲ್ಲಿ ಅವ್ರ ಹತ್ರ ಏನೂ ಇಲ್ಲದೆ ಅದ್ರ ಮೇಲೆ ಕಣ್ಣು ಹೋಗುತ್ತೆ ಎಲ್ಲ ಲಾಸ್ ಆದಾಗ. ಆಮೇಲೆ ಅದನ್ನು ಕರಗಿಸ್ಬಿಟ್ಟು ಮಾಡೋದು ಅಂತ. ಆವತ್ತಿನ ದಿವಸ ಅವ್ರು ಹೊರಗಡೆ ಹೋದಾಗ ಮತ್ತೆ ಇವನು ಒಂದು ವಾಯ್ಸ್ ಬರುತ್ತೆ. ಇವನೊಂದು ಜಾಗದಲ್ಲಿ ಕೂತ್ಕೊಂಡು ಕೊನೆಯಲ್ಲಿ ಆ ಮಗನ ಹಾಕಬೇಕು ಅಂತ ಅವ್ರ ತಮ್ಮನಿಗೆ ಫೋರ್ಸ್ ಮಾಡ್ತಾರೆ ಅದನ್ನು ಕರಗಿಸು ಅಂತ. ಅವನು ಅದನ್ನು ಫರ್ನಾಸ್ನಲ್ಲಿ ಹಾಕ್ಬಿಟ್ಟು ನೋಡ್ತಾ ಇರ್ತಾನೆ. ಅದು ಬ್ಯೂಟಿಫುಲ್ ಪಿಕ್ಚರ್ ಇರುತ್ತೆ ಅದ್ರ ಮೇಲೆ. ವರುಣ ದೇವತೆದು ಆಮೇಲೆ ವಾಯು ದೇವತೆದು ಫಾರ್ಮ್ ಇರುತ್ತೆ. ಅದೆಲ್ಲ ನಿಧಾನ ಕರಗೋಕ್ಕೆ ಶುರು ಆಗುತ್ತೆ. ಇವನು ಭಾಳ ಬೇಜಾರಾಗ್ತಾ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಕಿಟಕಿ ಹತ್ರ ಕೂತ್ಕೊಂಡು ಆ ಬೆಟ್ಟಗಳ ಮಧ್ಯದಲ್ಲೆಲ್ಲ ನೋಡ್ತಾ ಇರ್ತಾನೆ. ಅಯ್ಯೋ, ಆ ನೀರಿಂದು ಇದು ಹೇಗಾಗೋಗ್ಬಿಟ್ಟಿದೆ, ಮತ್ತು ಆ ಗೋಲ್ಡನ್ ರಿವರ್ ವಾಪಸ್ ಬರುತ್ತಾ ಅಂತ ಯೋಚಿಸ್ತಾ ಇರ್ತಾನೆ. ವಿಲ್ ದಟ್ ಗೋಲ್ಡನ್ ರಿವರ್ ಕಮ್ ಬ್ಯಾಕ್ ಅಗೇನ್ ಇನ್ ಅವರ್ ಲೈಫ್ ಅಂತ. ಆವಾಗ ಒಂದು ವಾಯ್ಸ್ ಬರುತ್ತೆ, ನೋ ನೆವರ್ ಅಂತ. ಇಲ್ಲ, ಎಂದೂ ಬರಲ್ಲ ಅಂತ. ನನಗೆ ಎದುರಿಗೆ ಆಗುತ್ತೆ. ಎಲ್ಲೂ ನೋಡಿದ್ರು ಯಾರೂ ಇಲ್ಲ, ವಾಯ್ಸ್ ಮಾತ್ರ ಇದೆ. ಆಮೇಲೆ 2ನೇ ಸತಿ ಮತ್ತೆ ಕೂತ್ಕೊಂಡು ಯಾರೂ ಇಲ್ವಲ್ಲ, ಯಾಕಿದು ಈ ಥರ ವಾಯ್ಸ್ ಬರ್ತಾಯಿದೆ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಮರ್ತು ಬಿಡ್ತಾನೆ. ಮತ್ತೆ ನೋಡ್ತಾ ಇರಬೇಕಾದ್ರೆ ವಿಲ್ ಇಟ್ ನಾಟ್ ಕಮ್ ಅಗೇನ್ ಅಂತ, ನೋ ನೆವರ್ ಅಂತ. ಆಮೇಲೆ ಹುಡುಕ್ತಾನೆ ಎಲ್ಲಿಂದ ವಾಯ್ಸ್ ಬರ್ತಾಯಿದೆ ಅಂತ.
ಆಮೇಲೆ ಮೇಲೆ ಹೋಗಿ ನೋಡ್ತಾನೆ, ಕೆಳಗೆ ಹೋಗಿ ನೋಡ್ತಾನೆ, ಎಲ್ಲ ಕಡೆ ಹುಡ್ತಾನೆ, ಯಾರೂ ಇಲ್ಲ, ವಾಯ್ಸ್ ಮಾತ್ರ ಬರ್ತಾಯಿದೆ. ಆಮೇಲೆ ಐ ಆಮ್ ಹಿಯರ್ ಅನ್ನೋದು. ಎಲ್ಲಿ ಎಲ್ಲ ಹುಡುಕ್ತಾನೆ. ಆಮೇಲೆ ನೋಡಿದ್ರೆ ಆ ಫರ್ನೇಸಲ್ಲಿ ಆ ಮಗ್ ಹಾಕಿದ್ನಲ್ಲ, ಆ ಮಗ್ ಮಾತಾಡ್ತಾ ಇದೆ, ಐ ಆಮ್ ಹಿಯರ್ ಅಂತ. ಆಮೇಲೆ ಅವನು ಹೋಗ್ಬಿಟ್ಟು ಅವನು ಹೇಳ್ತಾನೆ, ಐ ಆಮ್ ಇನ್ ಹಾಟ್ ಪ್ಲೇಸ್, ಯು ಪೋರ್ ಮಿ ಔಟ್ ಅಂತ. ಅವನು ಅದನ್ನು ಓಡೋಗ್ಬಿಟ್ಟು ಅದನ್ನು ತೆಗೆದು ಈ ಪೋರ್ಸಿಟ್ ಇಂಟು ದಿ ಇದು. ಆವಾಗ ಆ ಎರಡು ಅದರದ್ದು ಕಣ್ಣುಗಳು ಬ್ಯೂಟಿಫುಲ್ ಐಸು, ಆ ನೋಸು, ಅದನ್ನ ಹೊರಗಡೆ ಹೇಗಿರುತ್ತೋ ಆ ರೂಪ ಹಂಗೇ ರೂಪ ಬರುತ್ತೆ. ಆ ಎರಡು ವರುಣ ದೇವತೆ ಅದು. ಆಮೇಲೆ ಇದು ಎರಡು ಒಂದಾಗ್ಬಿಟ್ಟು ಒಂದು ಚಿಕ್ಕ ಒಂದು ಬೊಂಬೆ ಥರ ಇಷ್ಟಿಷ್ಟು ಒಂದಡಿದು ಅದು ಮಾತಾಡೋಕ್ಕೆ ಶುರು, ಓಡಾಡೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಅದು ಹೇಳುತ್ತೆ, ನೋಡು ಇನ್ನು ಟೈಮ್ ಆಯಿತು, ನಾನು ಇವಾಗ ಇಲ್ಲಿ ಮೇಲೆ ಆ ನದಿಯ ಸೋರ್ಸ್ ಎಲ್ಲಿದೆಯೋ ಅಲ್ಲಿ ಹೋಗಿ ತೀರ್ಥ ಹಾಕಿದ್ರೆ, ದೇವ್ರಿಗೆ ಅಭಿಷೇಕ ಮಾಡಿರೋ ತೀರ್ಥ, ಯಾರು ಮುಟ್ಟದೇ ಇರೋ ತೀರ್ಥ, ಯಾರನ್ನು ತಗೊಂಡು ಹೋಗಿ ಆ ಸೋರ್ಸಲ್ಲಿ ಎಲ್ಲಿಂದ ಉದ್ಭವ ಆಗುತ್ತೋ ನದಿ ಅಲ್ಲಿ ಹಾಕಿದ್ರೆ ಎಲ್ಲ ಚಿನ್ನ ಆಗಿಬಿಡುತ್ತೆ ಅಂತ. ಚಿನ್ನದ ಇದು ಅವನು ಕೇಳಿಸ್ಕೊಳ್ತಾನೆ. ಆಮೇಲೆ ಇನ್ನು ನನ್ನ ಟೈಮ್ ಆಯಿತು, ನಾನು ಹೋಗ್ತೀನಿ ಅಂದ್ಬಿಟ್ಟು ಆ ಬೊಂಬೆ ತಿರುಗಿ ಮತ್ತೆ ಗಾಳಿಯಾಗಿ ಹೊರಟೋಗ್ಬಿಡುತ್ತೆ. ಆಮೇಲೆ ಇವನು ಅವ್ರು ಬರ್ತಾರೆ, ಎಲ್ಲಿ ಚಿನ್ನ ಅಂತ ಕೇಳ್ತಾರೆ. ಚಿನ್ನ ಹಿಂಗೆ ಕರಗೋಯ್ತು, ಅದು ಹಾಕಿ ಚೆನ್ನಾಗಿ ಹೊಡಿತಾರೆ. ಸುಳ್ಳು ಹೇಳ್ತೀಯಾ, ನೀ ಮಾರಿದ್ಯಾ, ಇದು ಮಾಡಿದ್ಯಾ, ಯಾರಿಗಾನ ಕೊಟ್ಟಿಯಾ, ಅದು ಇದು. ಇಲ್ಲ ಆಗಿದ್ದ ಸ್ಟೋರಿ ಎಲ್ಲ ಹೇಳ್ತಾನೆ. ಅವನು ಸಿನ್ಸಿಯರಾಗಿ ನಿರ್ಮಲವಾದ ಮನಸ್ಸಿಂದ ಹೇಳ್ತಾ ಇರೋದು ಅವ್ರು ಸ್ವಲ್ಪ ಒಪ್ಪಿಗೆ ಬರುತ್ತೆ. ಆಮೇಲೆ ಎಲ್ಲ ಚಿನ್ನ ಆಗೋದಾದರೆ ಏನೋ ಮಾಡಬೇಕು ಅಂದ್ಬಿಟ್ಟು ಇಬ್ಬರು ಹೊಂಚಾಕ್ತಾರೆ, ಅಣ್ಣಂದಿರು. ನೆಕ್ಸ್ಟು ಅವರು ಹಿಂದಿನ ದಿವಸ ದುಡ್ಡು ಕೊಡದೆ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಓಡಿ ಬಂದಿರ್ತಾರೆ. ಇವರಿಬ್ಬರು ಇದನ್ನು ಕೇಳಿಬಿಟ್ಟು ನಾನು ಹೋಗ್ತಿದ್ದೆ, ಇಬ್ರಿಗೂ ಜಗಳ ಆಗುತ್ತೆ ಅಣ್ಣಂದಿರಿಗೆ. ಅವರಿಬ್ಬರು ಹೊಡೆದಾಡೋಕ್ಕೆ ಶುರು ಮಾಡ್ತಾರೆ. ಅಕ್ಕಪಕ್ಕದವರು ಇವ್ರು ಶಾಂತ ಮಾಡೋಕ್ಕಾಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಆ ಪೊಲೀಸ್ ಬರ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಒಬ್ಬ ಡಂಕ ಓಡೋಗ್ಬಿಡ್ತಾನೆ, ಬಚ್ಚಿಟ್ಕೊಂಡ್ಬಿಡ್ತಾನೆ. ಬಿಂಕ ಸಿಗಾಕೋತಾನೆ, ಅವ್ನಿಗೆ ಜೈಲಿಗೆ ಹಾಕ್ತಾರೆ. ಆ ಹೋಟ್ಲದ್ದು ಬಿಲ್ ಕೊಡೋವರೆಗೂ ನಿಮ್ಗೆ ಬಿಡಲ್ಲ ಅಂತ. ಆಮೇಲೆ ಡಂಕ ಏನು ಮಾಡ್ತಾನೆ, ಬೆಳಿಗ್ಗೆ ಹೋಗಿ ಅವನು ತೀರ್ಥ ಕೇಳ್ತಾನೆ. ಇನ್ನು ನಿನ್ನಂಥ ಕೆಟ್ಟ ಮನುಷ್ಯರಿಗೆ ತೀರ್ಥ ಕೊಡೋದ ಅಂತ ಕೇಳ್ತಾನೆ ಅವನು. ಪೂಜೆ ಮುಗಿಸ್ಕೊಂಡು ಕೆಳಗಡೆ ಹೋದಾಗ ದೇವರು ಗರ್ಭಗುಡಿಗೆ ಹೋಗ್ಬಿಟ್ಟು ಆ ತೀರ್ಥ ಬಗ್ಸ್ಕೊಂಡು ಓಡೋಗ್ಬಿಡ್ತಾನೆ, ಕತ್ಕೊಂಡು ಹೋಗ್ಬಿಟ್ಟು ಮೇಲೆ ಹತ್ಬಿಟ್ಟು ಇದನ್ನು ಎಲ್ಲ ಗೋಲ್ಡ್ ಆಗುತ್ತೆ, ನಾನು ತೊಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ಹೇಗೋ ಬರ್ತಾ ಇರ್ಬೇಕಾದ್ರೆ ಜೈಲೊಳಗಡೆ ನೋಡ್ತಾನೆ, ಅಣ್ಣ ಇರ್ತಾನೆ ಅಲ್ಲಿ, ಡಂಕ ಅಲ್ಲಿ ಇರ್ತಾನೆ, ಬಿಂಕ ಹೋಗ್ತಾ ಇದ್ದಾನೆ ಇದನ್ನು ತೀರ್ಥ ತೊಗೊಂಡು. ಆಮೇಲೆ ನೀರು ಕುಡಿಯೋಕ್ಕೆ ನೀರು, ಅದು ಮೌಂಟನ್ ಹತ್ತಬೇಕಲ್ಲ, ಎಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತಾನೆ ಮೇಲೆ. ಆವಾಗ ಅವನಿಗೆ ಒಂದು ದಾರಿಯಲ್ಲಿ ಕುಡಿಯೋ ನೀರು ಇರುತ್ತೆ, ಒಂದು ಗ್ಲಾಸ್ ಇದರಲ್ಲಿ ಸುಮಾರು 4 ಗಂಟೆ 5 ಗಂಟೆ ಹತ್ತಬೇಕದು. ಅಲ್ಲಿ ಹೋಗಬೇಕಾದ್ರೆ ಚಳಿ ಎಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಒಂದು ಬ್ರೆಡ್ಡು 4-5 ಹಾಕ್ಕೊಂಡ್ಬಿಟ್ಟಿರ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟು ಒಬ್ಬ ಮುದುಕ ಬಿತ್ತಿರ್ತಾನೆ. ಅವನು ಅಲ್ಲಾಡೋಕ್ಕಾಗದೆ ನಾನು ನೀರು ಬೇಕು ಅಂತ ಕೇಳ್ತಾನೆ. ನಿನ್ನಂಥವ್ರಿಗೆ ನೀರು ಕೊಡೋದಾ ಅಂದ್ಬಿಟ್ಟು ಇವನು ನೀರು ಬಾಟ್ಲು ತೆಗೆದು ಕುಡಿದ್ಬಿಟ್ಟು ಅದೇ ಹಾಕ್ಕೊಂಡು ಹೊರಟೋಗ್ತಾನೆ, ಬಿದ್ದು ಸಾಯು ಅಂದ್ಬಿಟ್ಟು. ಆವಾಗ ಅವನು ಕಣ್ಣೀರು ಹಾಕ್ಬಿಟ್ಟು ಹಂಗೆ ನೋಡ್ತಾ ಇರ್ತಾನೆ, ಹೊರಟೋಗ್ತಾನೆ. ಆಮೇಲೆ ಹೋಗ್ತಾ ಒಂದು ನಾಯಿ ಬಿದ್ದಿರುತ್ತೆ, ಅದು ನಾಲ್ಗೆ ಹೊರಗಾಗಿ ಬಾಯಾರಿಕೆಯಿಂದ ಸಾಯ್ತಾ ಇರುತ್ತೆ. ಅದು ಬಾಬು ಬಾಬು ಅಂತ ಇರುತ್ತೆ, ಅದಕ್ಕೂ ಕೊಡಲ್ಲ. ಅದಕ್ಕೆ ಒದ್ಬಿಟ್ಟು ಹೊರಟೋಗ್ತಾನೆ, ನನಗೆ ಅಲ್ಲಿ ನೀರು ಹಾಕೋದಿದೆ ಅಂತ.
ಅಷ್ಟೊತ್ತಿಗೆ ಒಂದು ಮುಕ್ಕಾಲು ಇದು ಮುಗ್ದೋಗ್ಬಿಟ್ಟಿರುತ್ತೆ, ಇನ್ನೊಂದು ಚೂರು ಇರುತ್ತೆ. ಆಮೇಲೆ ಈ ತೀರ್ಥ ಇರುತ್ತೆ. ಆಮೇಲೆ ಇವನು ಲಾಸ್ಟು ಇನ್ನೊಂದು ಗಂಟೆ ನಡಿಬೇಕು. ಅವನು ಹತ್ತುತ್ತಾ ಇರಬೇಕಾದ್ರೆ ಇನ್ನೊಂದು ಜಾಗದಲ್ಲಿ ಒಂದು ಮಗು, ಚಿಕ್ಕ ಮಗು, ಒಂದು 6 ತಿಂಗಳ ಮಗು ಅಲ್ಲಿ ಬಿದ್ದಿರುತ್ತೆ. ಅದು ಅಂತ ಅಳ್ತಾ ಇರುತ್ತೆ. ಅದಕ್ಕೂ ಕೊಡಲ್ಲ ನೀರು. ಅದು ಬಾಯರ್ಕೊಂಡು ಇದೆಲ್ಲ ಒಣಗೋಗ್ಬಿಟ್ಟಿದೆ ಅಂತ ಗೊತ್ತಾಗುತ್ತೆ, ಆದರೂ ಕೊಡಲ್ಲ. ಅದನ್ನು ಹಂಗೆ ತಳ್ಳಿಬಿಟ್ಟು ಹೊರಟೋಗ್ತಾನೆ. ಹೋಗು ಇಮ್ಮಿಡಿಯೇಟ್ಲಿ ಆ ಕ್ಲೌಡ್ಸ್ ಎಲ್ಲ ಬಂದು ಘೋರವಾದ ಕತ್ಲಾಗ್ಬಿಡುತ್ತೆ. ಎಲ್ಲ ಕಡೆ ಕತ್ಲಾಗಿ ಅವನು ಹೇಳಿರ್ತಾನೆ, ಯಾರನ್ನೇ ಇದು ಮಾಡಿದ್ರೆ ಅವರು ಬ್ಲ್ಯಾಕ್ ಸ್ಟೋನ್ ಆಗಿಬಿಡ್ತಾರೆ. ಅದು ಮಾಡೋಕ್ಕಾಗದೇ ಇದ್ದರೆ, ಏನೋ ತಪ್ಪಾದರೆ ದೇ ವಿಲ್ ಬಿಕಮ್ ಬ್ಲ್ಯಾಕ್ ಸ್ಟೋನ್ ಅಂದ್ಬಿಟ್ಟು. ಇವನು ಕೊನೆಗೆ ಅಲ್ಲಿ ಲಾಸ್ಟ್ ಆ ಕತ್ಲಲ್ಲಿ ಆ ಇದರಲ್ಲಿ ಇನ್ನು ಮುಂದೆ ಹೋಗೋಕ್ಕಾಗಲ್ಲ, ಅವನು ಬಿದ್ದೋಗ್ತಾನೆ. ಆಮೇಲೆ ಇವನು ತಮ್ಮ ಏನು ಮಾಡ್ತಾನೆ, ಚೆನ್ನ ಹೇಗನೇ ಮಾಡಿ ಅಣ್ಣನ ಬಿಡಿಸ್ಕೊಂಡು ಇವನು ಬಂದಿಲ್ಲ ಅಂತ ಗೊತ್ತಾಗಿ ಸುಮಾರು 15 ದಿವಸ ಆಗುತ್ತೆ. ಆಮೇಲೆ ಹೋಗಿ ಯಾರೋ ಬೇರೆ ಗೋಲ್ಡ್ ಸ್ಮಿತ್ ಹತ್ರ ಕೆಲಸ ತೊಗೊಂಡು ಅಲ್ಲಿಂದ ಅರ್ನ್ ಮಾಡಿ ಒಂದು ಹೋಟ್ಲು ಬಿಲ್ ಕೊಟ್ಟು ದುಡ್ಡು ಕೊಟ್ಟು ಅವ್ನು ಬಿಡಿಸ್ಕೊಂಬರ್ತಾನೆ. ಅವನು ಹೇಳ್ತಾನೆ, ನಾನು ಇವಾಗ ಹೋಗ್ಬಿಟ್ಟು ಅದನ್ನು ಚಿನ್ನ ಮಾಡ್ತೀನಿ ಅಂತ. ಅವನು ಅದೇ ಮಾಡ್ತಾನೆ. ಅವನು ಇಲ್ಲ, ಇವನು ತಮ್ಮ ದುಡ್ಡು ಇಟ್ಕೊಂಡಿರ್ತಾನಲ್ಲ ಸ್ವಲ್ಪ, ಅದರಿಂದ ಕಿತ್ಕೊಂಡು ಹೋಗಿ ಒಬ್ಬ ಕೆಟ್ಟ ಪಂಡಿತ ಪ್ರೀಸ್ಟ್ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅವನು ದುಡ್ಡು ಕೊಡ್ತಾನೆ, ನನಗೆ ಕೊಡು ಅಂತ. ಅವ್ನು ಕೊಟ್ಬಿಡ್ತಾನೆ. ದುಡ್ಡು ಕೊಟ್ಟಿದ್ದಾನಲ್ವಾ, ಅದನ್ನು ತೊಗೊಂಡು ಓಡ್ತಾನೆ. ಅವನು ಇದೇ ಥರ ಕೊನೆಗೆ ಬ್ಲ್ಯಾಕ್ ಸ್ಟೋನ್ ಆಗಿಬಿಡ್ತಾನೆ. ಆಮೇಲೆ ಕೊನೆಯಲ್ಲಿ ಇವನೇ ಹೋಗ್ತಾನೆ, ಚೆನ್ನ ನಾನೇ ಟ್ರೈ ಮಾಡ್ತೀನಿ, ಎಲ್ಲ 100 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಅವನು ಹೋಗ್ಬಿಟ್ಟು ಪ್ರೀಸ್ಟ್ ಕೇಳಿದ ತಕ್ಷಣ ಅವ್ನು ಪ್ರೀಸ್ಟ್ ಪ್ರೀತಿಯಿಂದ ಕೊಡ್ತಾನೆ. ಅದನ್ನು ತೊಗೊಂಡು ಮೇಲೆ ಹೋಗ್ತಾ ಆ ಮುದುಕ ಹಂಗೆ ಬಿದ್ದಿರ್ತಾನೆ. ಆಮೇಲೆ ಅವನು ಕುಡಿಬೇಕು ಅಂತ ತೆಗೆದು ನೋಡಬೇಕಾದ್ರೆ ಆ ಮುದುಕ ಇರ್ತಾನೆ. ಅವನು ನನ್ನ ನೀರು ಬೇಕು ಅಂತಾನೆ. ಆವಾಗ ಇವನು ನಿಧಾನಕ್ಕೆ ಹೋಗಿ ನೋಡ್ತಾನೆ, ಒಂಚೂರು ನೀರು ಕುಡಿಸ್ತಾನೆ. ಒಂದು ಭಾಗ ಹೊರಟೋಗ್ಬಿಡುತ್ತೆ, 2 ಭಾಗ ಸಿಗುತ್ತೆ. ಅಯ್ಯೋ, ನಾನಿನ್ನು ಅಷ್ಟು ಹತ್ತಬೇಕಲ್ವ, ಏನು ಮಾಡೋದು ಅಂತ. ಆಮೇಲೆ ಮತ್ತೆ ಅದನ್ನು ಹಾಗೆ ನಾನು ಕುಡಿಯಲ್ಲ, ಪರವಾಗಿಲ್ಲ, ಸಹಿಸ್ಕೋತೀನಿ ಅಂದ್ಬಿಟ್ಟು ಹಂಗೆ ಇಟ್ಕೊಂಡು ಮೇಲೆ ಹತ್ತಕ್ಕೆ ಶುರು ಮಾಡ್ತಾನೆ. ಈ ಮುದುಕ ಹಂಗೇ ನೋಡಿಬಿಟ್ಟು ನಿಧಾನಕ್ಕೆ ಎದ್ಬಿಟ್ಟು ದಡ ಇಳ್ಕೊಂಡು ಹೋಗ್ತಾನೆ ಕೆಳಗಡೆ ಹೋಗ್ತಾ ಒಂದು ಸ್ಟಾರ್ ಥರ ಆಗ್ತಾನೆ. ಅವನು ನೋಡ್ತಾ ಇರ್ತಾನೆ, ಆ ಸ್ಟಾರ್ ಥರ ಆಗ್ಬಿಟ್ಟು ನಿಧಾನಕ್ಕೆ ಹಾರ್ಕೊಂಡು ಹೊರಟೋಗ್ತಾನೆ. ಇದು ಯಾರು ದೇವತೆನೋ ಯಾರು ಅನ್ಕೋತಾನೆ ಅವನು. ಆಮೇಲೆ ಹೋಗ್ತಾ ಮತ್ತೆ ಆ ನಾಯಿ ಸಿಗತ್ತೆ. ನಾಯಿಗೆ ಈ ನೀರು ಕುಡಿಬೇಕು ಅಂತ ಬಾಟಲ್ ತೆಗಿತಾ ಇರಬೇಕಾದ್ರೆ ಆ ನಾಯಿ ನೋಡ್ತಾನೆ. ಆ ನಾಯಿ ಅಂತ ಇರುತ್ತೆ, ಅದಕ್ಕೆ ಸ್ವಲ್ಪ ಕುಡಿಸ್ತಾನೆ. ಆಮೇಲೆ ಇಷ್ಟೇ ಅದನ್ನು ತೊಗೊಂಡು ಮುಂದೆ ಹೋಗ್ತಾ ಇರುತ್ತೆ. ಆ ನಾಯಿ ಇಮಿಡಿಯೇಟ್ಲಿ ಒಂದು ಹಿಂಗೆ ಹಾರಕ್ಕೆ ಶುರು ಮಾಡುತ್ತೆ. ಅಲ್ಲಿಂದ ಆನಂದದಿಂದ ಹಾರ್ತಾ ಅದಕ್ಕೆ ರೆಕ್ಕೆ ಬರುತ್ತೆ. ರೆಕ್ಕೆ ಬಂದರೆ ಅದು ಹಾರ್ಕೊಂಡು ಹೊರಟೋಗ್ತದೆ. ಇವನಿಗೆ ಆಶ್ಚರ್ಯ ಎಲ್ಲ, ಏನಿದು ಆಗ್ತಾಯಿದೆ ಅಂತ. ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾನೆ, ಆ ಮಗು ಅಲ್ಲಿ ಬಿದ್ದಿರುತ್ತೆ. ಆಮೇಲೆ ಮಗುಗೆ ಉಳಿದಿದ್ದು ನೀರು ಕುಡಿಸ್ತಾನೆ. ಆಮೇಲೆ ಇವನು ಬಾಟ್ಲು ಖಾಲಿ ಆಗುತ್ತೆ. ಆಮೇಲೆ ಮಗುಗೆ ಸಾಕಾಗದೆ ಆ ತೀರ್ಥನ ಕುಡಿಸ್ಬಿಡ್ತಾನೆ, ಇನ್ನೂ ಬೇಕು ಅನ್ನೋಂಥದ್ದು. ಆಮೇಲೆ ಎಲ್ಲಿ ಇನ್ನೊಂದು ನೀರೇ ಇರಲ್ಲ. ಆಮೇಲೆ ಲಾಸ್ಟು ಇನ್ನೊಂದಷ್ಟು ಒಂದು 8 ಅಡಿ ದೇವಸ್ಥಾನ ಇದ್ದಷ್ಟು ದೂರ ಇರುತ್ತೆ. ಆವಾಗ ಆ ಕಿಂಗ್ ಆಫ್ ದಿ ಗೋಲ್ಡನ್ ರಿವರ್, ಆ ಚಿನ್ನದ ಗೊಂಬೆ ಮತ್ತೆ ಅಲ್ಲಿ ಬರುತ್ತೆ. ಬಂದುಬಿಟ್ಟು ಐ ಆಮ್ ಪ್ಲೀಸ್ಡ್ ವಿತ್ ಯು, ನನಗೆ ಭಾಳ ಖುಷಿ ಆಯ್ತು ನೀನು ಮಾಡಿರೋದು. ಅವ್ನು ಹೇಳ್ತಾನೆ, ಅದು ನನ್ನ ಹತ್ರ ನೀರಿಲ್ವಲ್ಲ ಅಂತ ಹೇಳ್ತಾನೆ.
ಏನು ಚಿಂತೆ ಮಾಡಬೇಡ ಅಂದ್ಬಿಟ್ಟು ಒಂದು ಹೂ ಅವ್ನು ನಿಂತಿರೋ ಚೆನ್ನಾಗಿ ನಿಂತಿರೋ ಜಾಗದಿಂದ ಒಂದು ಹೂ ತೆಗಿತಾನೆ. ಅದ್ರ ಮೇಲೆ 3 ತೊಟ್ಟು ಇದಿರುತ್ತೆ, ಡ್ಯೂ ಡ್ರಾಪ್ಸು. ಬೆಳಿಗ್ಗೆ ಹನಿಗಳು ನೋಡ್ತೀವಲ್ಲ ಗಿಡದ ಮೇಲೆ, ಅದನ್ನು ಒಂದು ಇದರಲ್ಲಿ ಬಟ್ಲಲ್ಲಿ ಹಾಕ್ತಾನೆ, ಇದನ್ನು ತೊಗೊಂಡೋಗಿ ಹಾಕು ಅಂತ. ಅವನು ಅದನ್ನು ತೊಗೊಂಡೋಗಿ ಆ 3 ಡ್ರಾಪ್ಸ್ ಹಾಕ್ತಾನೆ. ಹಾಕಿದಷ್ಟೇ ಥಿಂಗು ಮತ್ತೆ ಸೂರ್ಯೋದಯ ಆಗುತ್ತೆ. ಆ ಸೂರ್ಯನ ಬೆಳಕಲ್ಲಿ ಮತ್ತೆ ಅದು ಗೋಲ್ಡನ್ ರಿವರ್ ಕಾಣುತ್ತೆ. ದಡ 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 ಅಂತ ಹೋಗ್ಬಿಟ್ಟು ಹೋಲ್ ಇದ್ರನ್ನೇ ಅವರು ವ್ಯಾಲಿ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಅವ್ನು ಕೆಳಗಡೆ ನೋಡ್ತಿದ್ದಂಗೆ ಮತ್ತೆ ಮುಂಚೆ ಹೇಗಿತ್ತೋ ಅದೇ ಥರದ್ದು ವಾಪಸ್ ಬರುತ್ತೆ. ಆಮೇಲೆ ಹೋಗ್ಬಿಟ್ಟು 100 ಜನಕ್ಕೆ ಮತ್ತೆ ಅವ್ರ ಅಜ್ಜಿ ಏನು ಮಾಡ್ತಿದ್ರು ಅದೇ ಥರ ಎಲ್ಲರಿಗೂ ಅನ್ನ, ಊಟ, ಜೀವನ ಕೊಡ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.